ಅವಮಾನ ಮಾಡುವಂಥ ಕೆಲಸ ಆಗಿದೆ. ನೋಡ್ರಿ, ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರೆ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ, ಧೈರ್ಯ ಇದ್ರೆ ಒಬ್ಬ ಸಾಬ್ ಕರೀಲಿ, ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನ್ರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ಓಕೆ ಸರ್, ಇದು ಅತಿವೃಷ್ಟಿ ಅನಾವೃಷ್ಟಿಗೆ ಸಂಬಂಧಪಟ್ಟಂಗ ಕೇಂದ್ರದ ಮುಂದೆ ಬಿಜೆಪಿ ನಾಯಕ ನೋಡ್ರಿ, ಇದು ಯಾವುದೇ ಬೇಸ್ಲೆಸ್ ಆಗಿ ಆರೋಪ ಮಾಡಿದ್ರೆ ಏನು ಹೇಳೋಕ್ಕಾಗತ್ತೆ? ಕಳಿಸ್ಯಾರ ಇವರು ಕಳಿಸಿರ್ಬೇಕಲ್ಲ ಮೊದಲ. ಸರಿ, ನಾನು ಹಿಂದೆನೂ ನಿಮಗೆ ಕೊಟ್ಟಿದ್ದೀನಿ, ಈಗೂ ತೆಗೆದು ಕೊಡ್ತೇನೆ. ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಗಳು ಎಷ್ಟು ಬೇಡಿಕೆ ಇಟ್ಟಿದ್ದು, ಅವ್ರು ಎಷ್ಟು ಬೇಡಿಕೆ ಕೊಟ್ಟರ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ನಮ್ಮ ರಾಜ್ಯವೂ ಸೇರಿದಂತೆ ಎಷ್ಟು ಬೇಡಿಕೆ ಇಟ್ಟಿದ್ದು, ಎಷ್ಟು ಕೊಟ್ಟಿದ್ದು ನಾವು ಕೊಡ್ತೀವಿ ಅವರಿಗೆ. ಸಂಪುಟ ವಿಸ್ತರಣೆ ಮತ್ತಷ್ಟು ಚರ್ಚೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ. ನಾನು ಅದನ್ನ ಆರಂಭಕ್ಕೆ ಹೇಳಿದ್ದು ನಿಮ್ಗೆ. ಈ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಸಂಪೂರ್ಣವಾಗಿ ಇವತ್ತು ಆಡಳಿತ ಯಂತ್ರ ಕುಸಿದು ಬಿದ್ದದ. ಕ್ಯಾಬಿನೆಟ್ದಲ್ಲೇ ಒಬ್ರಿಗೊಬ್ಬರು ಬಡದಾಡುವಂಥ ಸ್ಥಿತಿಗೆ ಬಂದದ. ಕೆಲವು ಸರ್ತಿ ಮುಖ್ಯಮಂತ್ರಿ, ಕೆಲವು ಸರ್ತಿ ಉಪಮುಖ್ಯಮಂತ್ರಿ ಕೈ ಮೇಲಾಗುವ ರೀತಿಯಲ್ಲಿ ಯಾರ ಕೈ ಮೇಲು ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಡ್ರಾಮಾಬಾಜಿ ನಡೆದಿದೆ. ಸ್ಪೆಷಲಿ DK ಶಿವಕುಮಾರ್ ಮುನಿರತ್ನ ಭಾಳ ನಡೆದಿದೆ. ಇವತ್ತು ಹಲ್ಲೆ ಕೂಡ ಆಗಿದೆ. ಮುನಿರತ್ನ ಹಲ್ಲೆ ಯತ್ನ ಆಗಿದಂತೆ ಸ್ವತಃ ಮುನಿರತ್ನ ಹೇಳ್ತಿದ್ದಾರೆ. ಅಂತ RSS ಅಪಮಾನ, ಶಾಸಕರಿಗೆ ಹಲ್ಲೆ ಯತ್ನ ಮಾಡುವಂಥದ್ದು. ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದರ ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ದರೆ ಅದು ಅತ್ಯಂತ ಖಂಡನೀಯ. ಮತ್ತು ಮುನಿರತ್ನವ್ರ ಮೇಲೆ ಏನು ಆರೋಪ ಮಾಡಿದ್ರೆ ಅದರಲ್ಲಿ ಅನೇಕ ಸಂಗತಿಗಳ ಬಗ್ಗೆ ಇದೇ ಸರ್ಕಾರದವರು ಬಿ ರಿಪೋರ್ಟ್ ಹಾಕ್ಯಾರ. ನಾನು ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಈಗ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ, ಕರೆ ಟೊಪ್ಪಿ ಅಂತ ಇರ್ತಾರೆ. ಅಂದ್ರೆ ಏನು ಅರ್ಥ ಇದು? ಮೈಯಾಗ ಸೊಕ್ಕು ಭಾಳ ಬಂದದಂತ ಅಷ್ಟೇ, ಜನ ಸೊಕ್ಕು ಇಳಿಸ್ತಾರೆ. ಚಲೋ, ಥ್ಯಾಂಕ್ ಯು.